ಒಟ್ಟಾರೆಕ್ಕೆ ಬಂತು ಲ್ಯಾಂಡ್ ಆಡಿಂತು 9 ಗಂಟೆಗೆ 15 ಮಿನಿಟ್ಸ್ ಡಿಲೇ ಈಗ ಮುಂಬೈಗೆ ಬಂದು ಲ್ಯಾಂಡ್ ಐತೆ. నాకు ಆ್ಯಕ್ಚುಲಿ ಈಗ ಮಧ್ಯಾಹ್ನ 2 ಗಂಟೆಗೆ ಅವ್ರ ಕ್ಲೈಂಟ್ ಮೀಟಿಂಗ್ ಉಂಡು. ಸೊ ಅಲ್ಲಿಗತನೇ ಎಂತ ಮಾಡೋದು ಗೊತ್ತಿಲ್ಲ. ಹೊರಮೆ ಹೋಯ್ತು ಅವ್ರ ಕ್ಯಾಫೆಲ್ಲಿ ಅಳ್ಕೊಂಡು ನೋಟುಂಡು. ಹೊರಮೆ ಮಾತ್ರ ಭಾರಿ ಸೆಕೆ ಇಕ್ಕು. ಟೆಂಪ್ರೇಚರ್ ಹೆಚ್ಚಗೊಂಡು ಗೊತ್ತಿಲ್ಲ. ಅವ್ರು 33-36 ಎಲ್ಲ ಇಕ್ಕು ನೋಟನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಂಗೆ ಈ ವಿಡಿಯೋ ಹತ್ರ ಫಸ್ಟ್ ಪಾರ್ಟ್ ನೋಟದ ಹೋಯ್ತು, ನನಗೆ ಅದನ್ನು ನೋಟಿದ್ದು ಬಾರಿ ಫಸ್ಟ್. ಇದನ್ನು ಇಲ್ಲಿ ಲಿಂಕ್ ಮಾಡಿದ್ದೆ. ಸೊ ನಾನು ಮುಂಬೈಗೆ ಬಂದೆ ಅವರ ಕ್ಲೈಂಟ್ ಮೀಟಿಂಗ್. ಸೊ ಅದಕ್ಕೆ ಪೋಕನ ಬಾರಿ ಅದೇ ನಡ ಕ್ಯಾಬ್ ಇಲ್ಲಿ ಓರ್ ಗಳಿಗೆ ನಿಪ್ಪಕಾಯಿಲ್ಲ. ಇಲ್ಲಿ ಎವ್ರಿ ಪಾಯಿಂಗಳು ಐರಾವತ ಬಸ್ ಇಲ್ಲಿ ಮುಂಬೈಲಿ ಉಂಟು ನೋಡಿ. ಇಲ್ಲಿಗತ್ತನೆ ಅವತ್ತೊಂದು ಮೋಸ್ಟ್ಲಿ ಬ್ಯಾಂಗ್ಳೂರ್ ಟು ಮುಂಬೈ ಐ ಥಿಂಕ್ ರೂಟ್. ಇಲ್ಲಿ ಥರ್ಡ್ ವೇವ್ ಕಾಫಿಗೆ ಬಂತು. ಇಲ್ಲಿ ಚೆನ್ನಾರ ಕೆಲಸ ಮಾಡ್ರಂಜಿ ಅಂತೂ 2 o'clock ಮೀಟಿಂಗ್ ಉಳ್ಳ. ಅಕ್ಕ 10 ಗಂಟೆ ಅವ್ರು 4 ಗಂಟೆಗೆ ಅದನ್ನ ಕೆಲಸ ಮಾಡಿದ್ದಿಲ್ಲಿ. ಇಲ್ಲಿಂದ ಇಲ್ಲೇ ಉಂಡಿತ್ತು ಅಂತೂ ಕ್ಲೈಂಟ್ ಮೀಟಿಂಗ್ ಒಂದು ನೋಡೋಣ. ಪೊರ್ಮೆ ಅಂತೂ ಎಲ್ಲಿಯೂ ಸುತ್ತಕೈಲ್ಲ ಡೈಲೆ ಕೆಲಸ ಹೊರೆ ಉಂಡು. ಪ್ಲಸ್ ಪೊರ್ಮೆ ಕಾಲು ಬಿಪ್ಪಕೈಲ್ಲ ಅಚ್ಚ ಸೆಕೆ ಉಂಡು. ಹ್ಯೂಮಿಡಿಟಿ ಜಾಸ್ತಿ. ಒಂದರ ಆ್ಯಪ್ ಹಚ್ಚಿ ಈಗ ಇಲ್ಲೇ ಕೆಲಸ ಮಾಡಿತ್ತು ಹಚ್ಚಿ ಲಂಚು ಹಚ್ಚಿ ಈಗ ಕ್ಯಾಬ್ ಬುಕ್ ಮಾಡಿ 2 o'clock ಮೀಟಿಂಗ್ ಉಂಟು ಕ್ಲೈಂಟ್ ಪ್ಲೇಸ್ಲೆ. ಅಲ್ಲಿ ಹೋಯ್ತು ಮೀಟಿಂಗ್ ತೀತಿತ್ತು ಪಯ್ಯಂಜಿ ಕುಟ್ಟನ ಪುನಃ ಕ್ಯಾಬ್ ಬುಕ್ ಮಾಡಿ ಸೀದಾ ಹೋಯ್ತು ಕ್ಯಾಬ್ಗಳು ಅಳ್ಪದೆ ಒಮ್ಮೆ. ಇಲ್ಲೇ ನಾಲ್ಕು ಕ್ಲೈಂಟ್ ಮೀಟಿಂಗ್ ಉಳ್ಳು. ಇದು ಈಗ 2 ಗಂಟೆಗೆ 1:45 ಹಚ್ಚಿ 2 ಗಂಟೆಗೆ ಮೀಟಿಂಗ್ ಉಂಡ ತೀತಂಡು ಪುನಃ ಬಯ್ಯ ಕೊಟ್ವಿ. ಓಕೆ ಬಾಯ್. ಅಫಿಷಿಯಲ್ ಮೀಟಿಂಗ್ ಎಲ್ಲ ಆಚೆ ಈಗ ಕ್ಲೈಂಟ್ರ ಕೂಡ ಅಂದನೆ ಆಫ್ ದ ರೆಕಾರ್ಡ್ ಮೀಟಿಂಗ್ ಮಾಡೋಕ್ಕೆ ಪಾಯಿಂಟ್ಲು. ಮೀಟಿಂಗ್ ಎಲ್ಲ ತೀತಿತ್ತು ಇಕ್ಕ ಎಲ್ಲರ ಪೈಸೆ ನೈಸ್ ಫ್ಯಾಮಿಲಿ ರೆಸ್ಟೋ ಪಾರ್ಕ್ ಅಂತ ಬಂತು. ಒಬ್ಬ ಫ್ರೆಂಡ್ನ ಮೀಟ್ ಮಾಡಿತ್ತು. ಆಮೇಲೆ ಗಿಯರ್ ಎಲ್ಲ ಕುಡ್ಸಿದ್ದು ಮೇಂಜಿ ಪೋಕ ಅಂದ. त्याच्या कार्यकालिका वापस
ಏರ್ಪೋರ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ 8:30 ಫ್ಲೈಟ್ ಉಂಡು ಕ್ಯಾಬ್ ಬುಕ್ ಮಾಡಿದ್ರುಳ್ಳು ಅದನ್ನ ಪತ್ತಿದ್ದು ಬ್ಯಾಕ್ ಟು ಏರ್ಪೋರ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸಿ ಯು. ಒಟ್ಟರೆಕೊಳ್ಳೋ ಫ್ಲೈಟ್ ಬಟ್ ಬೇರೆನೇ ಬಾತ್ ಇಲ್ಲಿ 7 ಗಂಟೆಗೆ ಬಾತ್. ಬ್ಯಾಂಗ್ಳೂರು ಮಾದರಿ ಇಲ್ಲೆಲ್ಲ ಡಿಜಿ ಹತ್ರ ಎಲ್ಲ ಇಲ್ಲ ಟರ್ಮಿನಲ್ 1 ಮುಂಬೈಲಿ. ಸೊ ID ಕಾರ್ಡ್ ಎಲ್ಲ ಕಾಟಿತ್ತು ಒಳಗೆ ಬರೋಣ. ಬಟ್ ಅಚ್ಚಗೊಂದು ಲೈನ್ ಇಂತಲ ಬೇರೆ ಆಚೆ ಭಾರಿ ಚೆರಿಯದು ಈಗ ಟರ್ಮಿನಲ್ 1 ಎಲ್ಲ ಗೇಟ್ 9 ಇಂಜ ಬಿಡ್ಚಿತ್ತು ಗೇಟ್ 20 ಕತನ ಇಚ್ಚ ಚೆರಿಯ ಸ್ಪೇಸ್ ಉಂಡೆ ಚೆನ್ನಾರತ್ತು ಭಾರಿ ಕ್ರೌಡ್ ಆಪಾಕಂಬ ನೋಟನೆ ಇಂದನಪ್ಪ ಅಂತ. ಇಲ್ಲೆಲ್ಲ ಬ್ರಿಡ್ಜ್ ಇಲ್ಲ ಡೈರೆಕ್ಟ್ ಫ್ಲೈಟ್ಗೆಲ್ಲ ಬಸ್ ಪತ್ತಿಯಂಡೆ ಪೋಂಡು. ವಾಪಸ್ ಪಾಪಾಗ ಇಂಡಿಗೋ ಏರ್ಲೈನ್ಸ್ ಬುಕ್ ಮಾಡಿ ಯೂಶಲಿ ಡಿಲೇ ಆ್ಯಪ್ ಅಂತ ಏನೋ ಮಾಡಿದ್ದೀನಿ. ಇಂಡಿಗೋ ಎಲ್ಲ ಚೆಕ್ ಸರ್ವಿಸ್ ಚಾರ್ಜ್ ಬಟ್ ಎಂತೋ ಕರೆಕ್ಟ್ ಟೈಮಿಗೆ ಕೊಡ್ತಾನೆ ಫೈರಿಂಗ್ ಡೇ ಎತ್ತೋಕ 10 o'clock ಅಪ್ಪ. ಅಲ್ಲಿಂದ ಮನೆಗೆ ಎತ್ತೋಕ ಅವರು 11:30-12 ಗಂಟೆ. ಇಂಡಿಗೋ ಕಟ್ ತಪ್ಪಿ ಸೀಟ್ ಅರೇಂಜ್ಮೆಂಟ್ಸ್ ಸೀಟ್ಸ್ ಏನೇನಿಲ್ಲ ಇಪ್ಪ ಅಂತ ಇಂಕ ಡಿಫ್ರೆನ್ಸ್ ಹೋದಪ್ಪ. ಪೊಲಕ ಬಂದ ಏರ್ ಇಂಡಿಯಾನಲ್ಲಿಂದ ಇಂಕ ಇಂಡಿಗೋ ಇಂದ ನೋಡಿ ಈ ಥರ ಬರೀ 23 ಸೀಟ್ಸ್ 23 ಸೀಟ್. ಲೆಗ್ ಸ್ಪೇಸಿಂಗ್ ವಾಚಕ್ಕೆ ಒಂದು ಇಲ್ಲ, ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮು ಇಲ್ಲ, ಒಂದು ಇಲ್ಲ. ತಿಂಬಕ್ಕೂ ಒಂದು ತಪ್ಪಲೆ ಎಕ್ಸ್ಟ್ರಾ ಪೇ ಮಾಡ್ಸಂಗೆ ತಪ್ಪ ಆಚೆಗೆ. 10 ಗಂಟೆ ಆಚೆ ಬ್ಯಾಂಗ್ಳೂರಿಗೆ ಬಂತು ಎತ್ತಕ್ಕ. ಈಗ ನಾನು ಇಂಡಿಗೋತ್ಲಿ ಬಂದಂಗೆ ಈಗ ಟರ್ಮಿನಲ್ 1 ಇಂದ ಎಕ್ಸಿಟ್ ಏನಲ್ಲ. ಸೊ ಇದು ನೋಡ ಓರ್ ದಿನ ಹತ್ರ ಕೆಲ್ಸಕ್ಕೆ ಓರ್ ದಿನ ನನಪ್ಪ ಅಂದ್ರೆ ಡೈಲಿ ನನಪ್ಪ ಅಂದಲ್ಲ ವರ್ಷ ಈ ಥರ ಓರ್ ದಿನಕ್ಕೆ ಓರ್ ಮೀಟಿಂಗ್ಗೋಸ್ಕರ ಮುಂಬೈಗೆ ಹೋಯ್ತು 1 hour ಮೀಟಿಂಗ್ ಮಾಡಿದ್ದು ಬರೋಂಡು. ಸೊ 4 ವಾರ ಮತ್ತೆ ಗಿಲ್ಟ್ ಫೀಲ್ ಅಪ್ಪ ಬರೀ 1 hour ಮೀಟ್ ಮಾಡೋಕೆ ಅಲ್ಲಿಗೆ ಪೋಣಿಂತ ಅಂದೆ. ಬಟ್ ಒಂದು ಮಾಡೋಕ್ಕಿದೆ ನೋಡ ಜಾಬ್ ಉಳ್ಳದೆ ಅಂದಾನೆ ಅವ್ರ ಬಲ್ಲೆ ಡೀಲಿಂದ ಇನ್ ಪರ್ಸನ್ ಮೀಟಿಂಗ್ ಚೆನ್ನಾಗಿ ಮಾಡಿತು. ನಂಗೆ ಚೆನ್ನಾಗಿ ಚಾಯ್ಪ ಅಂದೆ ಅಲ್ಲಿಗೆ ಹೋಯ್ತಾ ಹಿಂಗಳ ಕ್ಲೈಂಟ್ ಮೀಟಿಂಗ್ ಮಾಡಿದ್ದು ಬಂದೆ. ಸೊ ವಿಡಿಯೋ ಮಾಡೋದಂತ ಮಾಡಿಟ್ಟು ಆಯ್ತು ಸಹ ಇದೆ. ಬಟ್ ಇದನ್ನ ವಿಡಿಯೋ ಕ್ಲಿಪ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಲ್ಲ ತುಂಬ ಎಫರ್ಟ್ಸ್ ಬಂತಪ್ಪ. ಸೊ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಕತಿ. ವಿಡಿಯೋಸ್ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.